ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ವರ್ಮಾ. ನಮ್ಮ ರೈತರು ಲೋಕೇಶ್ ಅವರು, ಮುದಿಗೆರೆ ಗ್ರಾಮ, ತುಮಕೂರು. ಇವರು ಇದೇ ತೋಟಕ್ಕೆ ಆಲ್ರೆಡಿ ಅಡಿಕೆದೊಂದು ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಿ. ಒಂದು ವರ್ಷದಿಂದ LVMCನ ಬಳಸಿರ್ತಾರೆ. ಅವರ ಬಾಯಲ್ಲೇ ಅವರ ಆ ಒಂದು ವರ್ಷದಿಂದ ಈಚೆಗೆ ಅವರು ಏನೇನು ಯೂಸ್ ಮಾಡಿದ್ದಾರೆ, ಅವರ ಒಂದು ಅಭಿಪ್ರಾಯವೇನು, LVMC ಬಗ್ಗೆ ಅವರ ಅನಿಸಿಕೆ ಏನು ಅನ್ನೋದು ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಹೇಳಿ ಲೋಕೇಶ್ ಅವರೇ, ನಮಸ್ಕಾರ. ಹೇಳಿ, ಒಂದು ವರ್ಷದಿಂದ ಹೋದ ವರ್ಷ ಮೋಸ್ಟ್ಲಿ ಫೆಬ್ರವರಿ ಮಾರ್ಚಲ್ಲಿ ನೀವು LVMCನ ಯೂಸ್ ಮಾಡಿದ್ದೀರಿ ಈ ತೋಟಕ್ಕೆ. ಅದು ಮೊದಲು ಗೊನೆಗಳೆಲ್ಲ ಮುರಿದು ಹೋಗ್ತಾ ಇದ್ವು, ಅದು ಆದಮೇಲೆ ಚೆನ್ನಾಗಾಗಿದೆ ಅಂತ ಹೇಳಿದಿರಿ. ಅದಾದಮೇಲೆ ಏನೇನು ಬಳಸಿದಿರಿ, LVMC ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ನೀವು ಹಾಕಿದ್ಮೇಲೆ ಕೊಟ್ಟಮೇಲೆ ಯಾವುದೇ ಗೊಬ್ಬರ ಹಾಕಿಲ್ಲ, ಕೆಮಿಕಲ್ ಹಾಕಿಲ್ಲ, ಆರ್ಗ್ಯಾನಿಕ್ ಹಾಕಿಲ್ಲ, ಎಲ್ಲವೂ ಸ್ಟ್ರಾಂಗ್ ಹಾಕಿದ್ಮೇಲೆ ಏನೇನು ಹಾಕಿಲ್ಲ, ಏನೂ ಹಾಕಿಲ್ಲ. ಓಕೆ. ಈ ಥರ ಐತೆ ಬೆಳೆ. ಹೇಗಿದೆ ಅಂತೀರಿ ಬೆಳೆ? ನಿಮ್ಮ ಅನಿಸಿಕೆ, ನಿಮ್ಮ ಅನುಭವ ಹೇಗಿದೆ LVMC ಇದಕ್ಕೆ ಯೂಸ್ ಮಾಡಿದ ಮೇಲೆ? ತೋಟ ಬೆಳವಣಿಗೆ ಇರ್ಬೋದು, ಅದು ಗಿಡಗಳ ಆರೋಗ್ಯ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟು ನಾವು ಗೊಬ್ಬರಕ್ಕೆ ಅಂತ ಖರ್ಚು ಮಾಡಿರೋದೇ ಒಂದು 4,000 ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೆ ಅಷ್ಟೇ. ಒಂದು ಆಳಿನ ಕೂಲಿ ಒಂದು 4,000 ಲೆಕ್ಕ ಆಯ್ತು. ಟೋಟಲು ನಮ್ಮದು 1,500 ಗಿಡಕ್ಕೆ ಒಂದು 10,000 ರೂಪಾಯಿ ಖರ್ಚಾಯ್ತು ಸರ್. ಆಳಿನ ಖರ್ಚು ಇದು ಎಲ್ಲ. ರೈತರು ಸುಮ್ಮನೆ ಅದು ಇದು ಆ ಗೊಬ್ಬರ ಈ ಗೊಬ್ಬರ ಅಂತ ಯೂಸ್ ಮಾಡೋದನ್ನ ಇದನ್ನ ಯೂಸ್ ಮಾಡಿದರೆ ಎಲ್ಲರೂ ಚೆನ್ನಾಗಿ ಮುಂದೆ ಬರ್ತಾರೆ ಅಂತ ನನ್ನ ಅದು ಸರಿ. ಗಿಡಗಳ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಸರ್, ನೋಡಿ, ಗೊನೆ ಎಲ್ಲ ಮುರ್ಕೊಂತ ಇದ್ದು ಒಂಬಳೆ ಸೀದಂಗೆ ಕಾಣ್ತದ್ದು, ಯಾವುದೂ ಇಲ್ಲ ಈ ಸತಿ. ಅದಕ್ಕೆ ಈ ಸತಿ ಗಿಡಕ್ಕೆ ಒಂದು ವರ್ಷಕ್ಕೆ ಒಂದೇ ಸತಿ ಹಾಕಿದ್ರು ಕೂಡ ಗಿಡಗಳ ಆರೋಗ್ಯಕ್ಕೆ ಯಾವುದೇ ಇದಕ್ಕೆ ಅಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದೇ ರೀತಿ ಆರೋಗ್ಯದಿಂದ ಗಿಡಗಳಿದ್ದಾವೆ. ಬೆಳವಣಿಗೆ ಚೆನ್ನಾಗುತ್ತೆ ಸರ್, ಬೆಳೆಗಳೇ ಚೆನ್ನಾಗಿದೆ. ಈಗ ಮತ್ತೊಮ್ಮೆ ಈಗ ಒಂದು ಸತಿ ಅಪ್ಲಿಕೇಶನ್ ಕೊಡ್ತಾ ಇದ್ದೀರಿ. ಅಪ್ಲಿಕೇಶನ್ ಇನ್ನು 4 ತಿಂಗಳಿಗೂ ಒಂದ್ಸಲಿ ಕೊಡೋಣ ಅಂದ್ಕೊಂಡಿದ್ದೀನಿ ಸರ್. ಓಕೆ ಸರ್, ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಬೇರೆ ಯಾವ ಗೊಬ್ಬರನ ಹಾಕಿಲ್ಲ ನೀವು ಇದಕ್ಕೆ? ಯಾವುದೇ ಗೊಬ್ಬರ, ಯಾವುದೇ DAP ಕಾಂಪ್ಲೆಕ್ಸು ಯಾವುದೂ ಹಾಕಿಲ್ಲ ಸರ್. ಈಗ ಸಾಮಾನ್ಯವಾಗಿ ಎಲ್ಲರೂ ಅಡಿಕೆ ಗಿಡಕ್ಕೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು, DAP ಗೊಬ್ಬರಗಳನ್ನು ಒಂದೊಂದು ಎಕರೆಗೆ 4 ಚೀಲ 5 ಚೀಲ 6 ಚೀಲ ಈ ರೀತಿ ಹಾಕ್ತಿದ್ದಾರಲ್ಲ, ನಿಮ್ಮ ಅನುಭವದ ಪ್ರಕಾರ ಆ ಗೊಬ್ಬರ ಹಾಕೋದ್ರಿಂದ ಒಳ್ಳೇದಾ? ಸರ್, ನಾವು ಯಾವುದೂ ಹಾಕಿಲ್ಲ. ನೋಡಿ, ಹಸಿರು ಹೆಂಗೈತೆ, ಎಲ್ಲ ಕೆಂಚಿಗೆ, ಬೇರೆ ತೋಟಗಳೆಲ್ಲ ಕೆಂಚಿಗೆ. ಯಾವುದೇ ಕೆಮಿಕಲ್ ನೋಡಿ ಸ್ನೇಹಿತರೆ, ರೈತರು ಹೇಳ್ತಾರೆ ಯಾವುದೇ ಕೆಮಿಕಲ್ ಗೊಬ್ಬರ ಆಗಲಿ, ಯಾವುದೇ ಬಯೋ ಗೊಬ್ಬರ ಆಗಲಿ, ಯಾವುದ್ರ ಅವಶ್ಯಕತೆಯೂ ಇಲ್ಲ. ಒಂದು ಸತಿನ LVMC ಯೂಸ್ ಮಾಡಿದ್ದೀನಿ, ನೀವೇ ನೋಡಿ ಗಿಡಗಳು ಎಷ್ಟು ಆರೋಗ್ಯವಂತವಾಗಿದ್ದಾವೆ. ಮತ್ತು ಏನಕ್ಕೆ ಸರ್ ಬೇಕಾವೆಲ್ಲ? ಏನೂ ಬೇಕಾಗಿಲ್ಲ. LVMCನ ಯೂಸ್ ಮಾಡಿ, ವರ್ಷಕ್ಕೆ 3 ಸತಿ ಯೂಸ್ ಮಾಡಿದ್ರೆ ಇನ್ನೂ ಚಲೋ ಆಗ್ತದೆ, ಚೆನ್ನಾಗಾಗ್ತೈತಿ. ನಾನು ಇನ್ಮೇಲಿಂದ ಪ್ರತಿ ವರ್ಷಕ್ಕೆ 2 ರಿಂದ 3 ಸತಿ ನಾನು LVMC ಮಾತ್ರ ಯೂಸ್ ಮಾಡ್ತೀನಿ. ತುಂಬ ಖರ್ಚು ಕಡಿಮೆ ಆಗ್ತೈತಿ. ಒಂದು ಎಕರೆಯಲ್ಲಿ 2 ಪ್ಯಾಕೆಟಲ್ಲೇ